ಸಿದ್ದರಾಮಯ್ಯ ಐತಿಹಾಸಿಕ ಮಸೂದೆನ ಪಾಸ್ ಮಾಡಿದ್ದಾರೆ ಪ್ರಚೋದನಾಕಾರಿ ಹೇಳಿಕೆ ಕೊಡುವಂತ ವಿಚಾರವಾಗಿ. ಇಲ್ಲ, ಅದು ಏನಾಗಿದೆ, ಅದು ಹೇಟ್ ಸ್ಪೀಚ್ ಅಂತಾರೆ. ಎಲ್ಲ ಅವ್ರು ಒಂದ್ ಸಮಾಜಕ್ಕೆ ಲಾಗು ಆಗಲ್ಲ, ಎಲ್ಲಾರ್ಗೂ ಲಾಗು ಆಗ್ತದೆ. ಅದು ಮುಸಲ್ಮಾನ್ಗೂ ಲಾಗು ಆಗ್ತದೆ, ಹಿಂದೂರ್ಗೂ ಲಾಗು ಆಗ್ತದೆ, ಕ್ರಿಶ್ಚಿಯನ್ಗೂ ಲಾಗು ಆಗ್ತದೆ, ಕ್ರೈಸ್ಟ್ಗೂ ಲಾಗು ಆಗ್ತದೆ. ಎಲ್ಲಾ ಸಮಾಜದವರೆಗೂ ಹೇಟ್ ಸ್ಪೀಚ್. ಇನ್ ಬಹಳ ಜನ ನೋಡಿದೀರ, ಬಾಯಿ ಬಂದಂಗ್ ಮಾತಾಡ್ತಾರೆ. ಅದು ಇದೇ ಕಂಟ್ರೋಲ್ ಇಲ್ಲ, ನಾಲ್ಗೆಗೆ ಕಂಟ್ರೋಲ್ ಇಲ್ಲ. ಆ ಹಿನ್ನೆಲೆಯಲ್ಲಿ ಆ ಬಿಲ್ ತಗೊಂಡ್ಬಂದು ಪಾಸ್ ಮಾಡಿದ್ದಾರೆ. ಅದೆಲ್ಲರಿಗೂ ಲಾಗು ಆಗ್ತದೆ. ಈಗ ಏನ್ ಮಾಡೋದು, ಜಾಸ್ತಿ ನಾಲ್ಗೆ ಅವ್ರಿಗೆ ತಾನೆ ಉದ್ದ ಇರೋದು, ಬಿಜೆಪಿ ನಾಲ್ಗೆ ಉದ್ದ ಇರೋದು. ಸ್ವಲ್ಪ ಸಣ್ಣ ಮಾಡಿದೀವಿ. ಈ ಬಿಲ್ ಇಂದ ಏನಾಗಿದೆ, ಬಿಜೆಪಿ ನಾಲ್ಗೆ ಸ್ವಲ್ಪ ಸಣ್ಣ ಆಗಿದೆ. ಎಲ್ಲರಿಗೂ ಮುಸ್ಲಿಂಗೂ ಲಾಗು ಆಗ್ತದೆ, ನೀವು ನೋಡಿರ್ಬೋದು. ಅಸದ್ ಓವೈಸಿ ಅವರು ಬಾಯಿ ಬಂದಂಗ್ ಮಾತಾಡ್ತಾರೆ, ಅವ್ರಿಗೂ ಲಾಗು ಆಗ್ತದೆ, ಎಲ್ಲರಿಗೂ ಲಾಗು ಆಗ್ತದೆ. ಬಿಲ್ ಇಂದ ಎಲ್ಲರಿಗೂ ಲಾಗು ಆಗ್ತದೆ ಖಂಡಿತ. 2-3 ದಿನ ಮುಂಚೆ ನಾನು ಒಂದು ವಿಡಿಯೋ ನೋಡಿದ್ದ. ಕರ್ನಾಟಕ ಮಿನಿಸ್ಟರ್ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಹೇಟ್ ಸ್ಪೀಚ್ ಕಾನೂನೇನು ಕರ್ನಾಟಕ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ದಾರೆ, ಅದ್ರ ಮೇಲೆ ಮಾತಾಡ್ತಾ ಅವ್ರು ಏನ್ ಹೇಳ್ತಾರೆ ಅಂದರೆ, ಇದು ಕಾನೂನು ಅಂದ್ರೆ ಯಾಕೆ ಅವರು ತಂದಿದ್ದಾರೆ ಅಂದ್ರೆ ಅಸದುದ್ದೀನ್ ಓವೈಸಿ ಅವರ ಬಾಯಿಯನ್ನು ಮುಚ್ಚಲಿಕ್ಕೆ ಇದು ಕಾನೂನು ಅವರು ತಂದಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ವಿಷಯದಲ್ಲಿ ನಾನು 2-3 ಮಾತನ್ನು ಜಮೀರ್ ಅಹಮದ್ ಖಾನ್ ಮತ್ತು ಎಲ್ಲ ಅವ್ರದ್ದು ಕಾರ್ಯಕರ್ತವರಿಗೆ ಇದು ಮಾತು ಹೇಳಕ್ಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲು ಏನಂತಂತಂದ್ರೆ, ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಬಗ್ಗೆ ನೀನು ಏನು ಮಾತಾಡ್ತಾ ಇದ್ದೀಯಲ್ಲ, ಮೊದಲು ನೀವು ಒಂದು ಅನ್ಎಜುಕೇಟೆಡ್ ಫೆಲೋ ಇದ್ದೀವಿ. ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಈಸ್ ಅ ಲಾ ಗ್ರಾಜ್ಯುಯೇಟ್ ಆ್ಯಂಡ್ ಈಸ್ ಅ ಬ್ಯಾರಿಸ್ಟರ್ ಫ್ರಮ್ ಲಂಡನ್. ನೀವು ಅವ್ರ ಬಗ್ಗೆ ಮಾತಾಡಬೇಕಂತಂದ್ರೆ 10 ಕೆಪಿ ವಿಚಾರ ಮಾಡಿ ಮಾತಾಡಬೇಕು. ಮತ್ತೊಂದು ಮಾತು ಏನಂತಂತಂದ್ರೆ, ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಯಾರ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾರೆ ಅಲ್ಲ, ನಿಮ್ದು ಪಾರ್ಟಿದವರು ಅಲ್ಲಿ ಹೋಗಿ ಕೇಳಿಸ್ಕೊತಾರೆ, ಕೊಡ್ತಾರೆ. ಕಲೀಲಕ್ಕೆ ಹೋಗಿ ಅವ್ರ ಮಾತನ್ನು ಪಾರ್ಲಿಮೆಂಟ್ನಲ್ಲಿ ಕೇಳಕ್ ಹೋಗಿ ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾರೆ, ಅವ್ರಿಗೆ ಕಲಿತಾರೆ ಅವ್ರ ಬಲ್ಲಿಂದ. ಅಂತ ವ್ಯಕ್ತಿಗ ನೀನು ಈ ತರ ಮಾತಾಡ್ತೀಯ ಅಂತಂತಂದ್ರು ನಮಗೆ ತಾಜುಬಾಗ್ತಾ ಇದೆ. ಮತ್ತೊಂದು ಮಾತು ಏನಂದ್ರೆ, ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಅವರಿಗೆ ಸಂಸದ್ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಹೀಗೆ ಸಂಸದ್ ರತ್ನ ಅವಾರ್ಡ್ ಕೊಡೋದಿಲ್ಲ. ಅವ್ರಿಗೆ ಗೊತ್ತಿದೆ ಎಲ್ಲಿ ಏನ್ ಮಾತಾಡಬೇಕು, ಪಾರ್ಲಿಮೆಂಟ್ನಲ್ಲಿ ಏನ್ ಮಾತಾಡಬೇಕು, ಮೀಡಿಯಾನಲ್ಲಿ ಏನ್ ಮಾತಾಡಬೇಕು, ಪಬ್ಲಿಕ್ ಸ್ಟೇಜಸ್ನಿಂದ ಏನ್ ಮಾತಾಡಬೇಕು. ನಾನು ನಿನಗೆ ಚಾಲೆಂಜ್ ಮಾಡ್ತೀನಿ ಜಮೀರ್ ಅಹಮದ್ ಖಾನ್, ನೀನು ಒಂದು ಟಾಪಿಕ್, ಒಂದು ಮಾತು ತೋರಿಸು ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಅವರು ಯಾವ್ದ ಸಮಾಜ ವಿರುದ್ಧ ಮಾತಾಡ್ಯಾರಂತ. ನಿನಗ ನಾಚಿಕೆ ಬರಬೇಕು, ನಿಮಗೆ ಶರಂ ಬರಬೇಕು. ನೀನು ಇದು ಕಾನೂನು ಯಾಕೆ ತಂದಿದ್ದಂದ್ರೆ, ನೀವು ಇಷ್ಟು ಮಾತಾಡ್ತಿರಲ್ಲ, ನಿಮಗೆ ಒಂದೇ ಒಂದು ವಿಷಯದಲ್ಲಿ ಮಾತು ಕೇಳ್ತೀನಿ. ನೀವು ಯತ್ನಾಳಿಗೆ ಯಾವತ್ತು ಜೈಲಿನಿಂದ ಹಾಕ್ತೀರಿ? ನೀವು ರಾಜಾ ಸಿಂಗ್ ಎಷ್ಟು ಇಲ್ಲಿ ಸ್ಪೀಚಸ್ ಕೊಟ್ಟಿದ್ದಾನೆ ಕರ್ನಾಟಕದಲ್ಲಿ ಬಂದು, ಅವನಿಗೆ ಯಾವತ್ತು ಜೈಲಲ್ಲಿ ಹಾಕ್ತೀರಿ? ಖಾಲಿ ಇದು ಕಾನೂನು ಯಾಕೆ ತಂದಿರಂತ ನೀವು ಎಲ್ಲರಿಗೂ ಇದು ತೋರಿಸಿದ್ರಿ. ಏನಂತಂದ್ರೆ, ಈ ಕಾನೂನಿಂದ ಯಾರು ಮುಸಲ್ಮಾನವರು ಏನರ ಕಾಂಗ್ರೆಸ್ ವಿರುದ್ಧ, ಗೌರ್ಮೆಂಟ್ ವಿರುದ್ಧ ಮಾತಾಡಿದರೆ ನಾವು ನಿಮಗೆ ಜೈಲಿಗೆ ಹಾಕ್ಬಿಡ್ತೀರಿ. ಇಂಡಿಪೆಂಡೆಂಟ್ ವಾಯ್ಸ್ ಯಾರು ನಿಮ್ಮ ಕಾಂಗ್ರೆಸ್ ಗುಲಾಮ್ ಇಲ್ಲ ಅವ್ರಿಗೆ ನೀವು ಜೈಲ್ದಾಗ ಹಾಕ್ತೀರಿ, ನೀವು ಬಿಜೆಪಿದವ್ರಿಗೆ ಹಾಕೋದಿಲ್ಲ. ಹಾಗಾದ್ರೆ ನೀವು ಇಷ್ಟು ಒಳ್ಳೆಯ ಆಗ್ತಿದ್ರಿ ಅಂದ್ರೆ, ನೀವು ಬಿಜೆಪಿ ಯತ್ನಾಳ್ ಮೇಲೆ ಯಾಕೆ ಅವನಿಗೆ ಜೈಲಲ್ಲಿ ಹಾಕಿಲ್ಲ, ಯಾಕೆ ಅವನಿಗೆ ಶಿಕ್ಷಾ ಕೊಟ್ಟಿಲ್ಲ, ಯಾಕ ಅವ ನಿಮ್ ದೋಸ್ತಲ್ಲ. ನೀವು ಎ ಟೀಮ್ ಅವ್ರು ಬಿ ಟೀಮ್ ಎಲ್ಲ ನೀವು ಒಂದೇ ಟೀಮ್ದವರು, ಅದ್ರ ಕಡೆಯಿಂದ ನೀವು ಬಿಜೆಪಿ ಮೇಲೆ ಆಕ್ಷನ್ ತಗೊಂಬೋದಿಲ್ಲ. ನೀವು ಖಾಲಿ ಯಾರ ಮೇಲೆ ಆಕ್ಷನ್ ತಗೋತೀರಿ? ನೀವು ನಮ್ಮ ಮುಸಲ್ಮಾನ ಒಂದು ಕಮ್ಯುನಿಟಿ ಮೇಲೆ ಟಾರ್ಗೆಟ್ ಮಾಡೋ ಕಡೆಯಿಂದ ಈ ಕಾನೂನು ತಂದಿರಿ. ಮತ್ತೊಂದು ಮಾತು ನಿಮಗೆ ಹೇಳ್ತೀನಿ, ನೀವು ನಮಗೆ ಕೇವಲಕ್ಕ ಹೋಗ್ಬೇಡ. ಈ ನಮಗ ಬಕ್ಕಳು ಫೋನ್ಗಳು ಚಾಮರಾಜನಗರದಿಂದ ಬರ್ತಿದ್ದಾರೆ, ಎಲ್ಲರೂ ಅಲ್ಲಿಂದ ಮಂದಿ ಹೇಳ್ತಾರೆ, ನೀವು ಇಲ್ಲಿ ಬರ್ರಿ MIM ಎಸ್ಟಾಬ್ಲಿಷ್ ಮಾಡ್ರಿ. ಈಗ ನಮಗೆ ವಿಚಾರ ಮಾಡ್ಬೇಕಂತ ಚಾಮರಾಜನಗರ ಬಂದು ಅಲ್ಲಿ MIM ಎಸ್ಟಾಬ್ಲಿಷ್ ಮಾಡಕ. ಮತ್ತೊಂದು ಕೆಪಿ ಹೇಳ್ತೀನಿ, ನಿಮ್ಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ, MIM ದವರಿಗೆ ಕೇಳ್ಕೋಬೇಡ. ಆಗ ನೀವು ನಮಗೆ ಕೇಳ್ತೀರಿ ಅಂದ್ರೆ ಮತ್ತೆ ನಾವು ನಿಮ್ಗೆ ಬೆನ್ ಹತ್ಬಿಟ್ಟು ಅಂದ್ರೆ ಮತ್ತೆ ನಿಮಗೆ ಬಿಡೋದಿಲ್ಲ. ಈ ಮಾತು ಹೇಳಿ ನನ್ನ ಮಾತು ಖತಮ್ ಮಾಡ್ತೀನಿ. ಜಮೀರ್ ಅಹಮದ್ ಖಾನ್, ಎಚ್ಚರಿಕೆಯಿಂದ ಇರಿ. ನಾವು ಈಗ ನಿಮ್ಗೆ ಹಿಂದೆ ಬಂದಿದ್ದೀವಿ. ಥ್ಯಾಂಕ್ ಯು. ಶುಕ್ರಿಯಾ ಖುದಾ.